ನಮಸ್ಕಾರ. ಇದು ಬಂದುಬಿಟ್ಟು ನಂದು ಬುಧವಾರದ ವ್ಲಾಗು. ಅಂದರೆ ನನ್ನ ಹಸ್ಬೆಂಡ್ದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಅವ್ರಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಅಂದರೆ ಅದರಲ್ಲೂ ಬನ್ಸಿ ರವೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಎದ್ದು ಬನ್ಸಿ ರವೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವೀಟಾಗಿ ಹಾಲ್ಕೀರನ್ನ ನಾನು ಮಾಡಿದ್ದೆ. ಅಂದರೆ ಬುಧವಾರ ಅಂತಂದರೆ ನಮಗೆ ಮನೆ ದೇವ್ರ ವಾರ ಕೂಡ. ಅದರಿಂದ ಆವತ್ತಿನ ದಿನ ನಾವು ಯಾವುದೇ ರೀತಿ ನಾನ್ ವೆಜ್ ಎಲ್ಲ ಏನೂ ಮಾಡೋದು ಇಲ್ಲ, ಮನೇಲಿ ತಿನ್ನೋದು ಇಲ್ಲ ಅಂದ್ಬಿಟ್ಟು ಸಿಹಿ ಊಟನೇ ಮಾಡ್ತಾಯಿರೋ ಅಂಥದ್ದು. ಹಾಲ್ಕೀರಿಗೆ 2 ಲೋಟ ಹಾಲು ಬೇಕು, ಮತ್ತು 1 ಲೋಟ ಯಾವ ಲೋಟದಲ್ಲಿ ಹಾಲು ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ 1 ಲೋಟ ನೀರು, ಅದೇ ಲೋಟದಲ್ಲಿ ಅರ್ಧ ಲೋಟ ಸಕ್ಕರೆ, ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು, ಮತ್ತು ಅದರಲ್ಲಿ 3/4 ಲೋಟದಷ್ಟು ಶಾವಿಗೆ, 1-2 ಸ್ಪೂನು ತುಪ್ಪ, ಮತ್ತು ಒಂದು ಅರ್ಧ ಚಿಟಿಕೆಯಷ್ಟು ಏಲಕ್ಕಿ ಪುಡಿ, ಮತ್ತು ಸ್ವಲ್ಪ ಪಿಂಚ್ ಸಾಲ್ಟು, ಮತ್ತು ಆಪ್ಷನಲ್ಲು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ತುಂಬ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮೊದಲಿಗೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಬಾಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟು ದ್ರಾಕ್ಷಿನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಂಡು ಅದೇ ತುಪ್ಪಕ್ಕೆ ಅದನ್ನ ಒಂದು ಕಡೆ ಪ್ಲೇಟ್ಗೆ ಎತ್ತಿಟ್ಕೊಂಡು ಡ್ರೈ ಫ್ರೂಟ್ಸ್ನ ಅದಕ್ಕೇ ಶಾವಿಗೆನ ಹಾಕ್ಕೊಂಡು ಇದು ಮೀಡಿಯಮ್ ಫ್ಲೇಮಲ್ಲೇ ಉರಿತಾ ಇರೋವಂಥದ್ದು. ಒಂದು 2 ನಿಮಿಷ ಶಾವಿಗೆನ ಹುರ್ಕೊಂಡು 1 ಲೋಟ ನೀರು ತೊಗೊಂಡಿರ್ತೀವಲ್ಲ ಆ ನೀರನ್ನೇ ಶಾವಿಗೆ ಹಾಕ್ಕೊಂಡು ಅದೊಂದು ಕುದಿ ಬಂದಮೇಲೆ 2 ಲೋಟ ಹಾಲನ್ನ, ಅಂದರೆ ಹಾಲು ಕಾಯಿಸ್ಕೊಂಡು ಇಟ್ಕೊಬೇಕು ಮೊದಲೇ. ಕಾಯಿಸಿರೋ ಅಂಥ ಹಾಲನ್ನ 2 ಲೋಟ ಹಾಕ್ಬಿಟ್ಟು ಅದಕ್ಕೆ ಮಿಲ್ಕ್ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ದೇ ಇರೋ ರೀತಿ. ಆಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ 1-2 ಕುದಿ ಕುದಿಸ್ಬೇಕು. ಅದು ಒಂದು 50%, ಅಂದರೆ ಒಂದು 50-60% ಶಾವಿಗೆ ಬೆಂದಾಗಿದೆ ಅಂತ ಅನ್ನಿಸ್ದಾಗ್ಲೇ ನಾವು ಸಕ್ಕರೆನ ಹಾಕ್ಬಿಡ್ಬೇಕು. ಸಕ್ಕರೆ ಹಾಕಿದಾಗ ಶಾವಿಗೆ ಆ್ಯಕ್ಚುಲಿ ಬೇಯಲ್ಲ. ಅದರಿಂದ ಫಸ್ಟೇ ಸಕ್ಕರೆನ ನಾವು ಆ್ಯಡ್ ಮಾಡಬಾರ್ದು. 3/4% ಬೆಂದಿದೆ ಅಂದಾಗ ನಾವು ಸಕ್ಕರೆ ಹಾಕಿ ಆಮೇಲೆ ಅದು ಒಂಚೂರು ಕುದಿ ಬಂದಾಗ್ಲೇ ಏಲಕ್ಕಿ ಪುಡಿ ಮತ್ತು ಒಂಚೂರು ಸಾಲ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸಿದ್ರೆ ಅಲ್ಲಿಗೆ ಶಾವಿಗೆ ಪಾಯಸ ಅಂದರೆ ಹಾಲ್ಕೀರು ರೆಡಿ ಆಗುತ್ತೆ. ಆದರೆ ಜಾಸ್ತಿ ಗಟ್ಟಿಯಾಗೂ ಕೂಡ ಕುದಿಸ್ಬಾರ್ದು. ಮೀಡಿಯಮಾಗಿದ್ದಾಗಲೇ ಆ ಸ್ಟವ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಬಿಟ್ರೆ ಆರದ್ಮೇಲೆ ಕುಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟಪಡ್ತಾರೆ ನಾನು ಮಾಡೋ ಅಂಥ ಹಾಲ್ಕೀರು ಅಂತ ಅಂದರೆ. ಅದಾದಮೇಲೆ ನಾನು ಎಲ್ಲ ತಿಂಡಿಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅವರು ಪೂಜೆನ ಮಾಡಿದ್ರು. ಅಂದರೆ ಬರ್ಡೇ ಇರೋದ್ರಿಂದ ಅವ್ರನ್ನೇ ಪೂಜೆನ ಮಾಡೋಕ್ಕೆ ಹೇಳಿದೆ. ಅದ್ರ ಜೊತೆಗೆ ಖಾರ ಸ್ವೀಟ್ ಇದ್ಮೇಲೆ ಖಾರನೇ ಇರಬೇಕಲ್ವ ಅಂತಂದ್ಬಿಟ್ಟು ಪಕೋಡನ ಮಾಡಿಬಿಡ ಅಂದ್ಬಿಟ್ಟು ಈರುಳ್ಳಿ, ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರು, ಓಂಕಾಳು ಮತ್ತು ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಮೊದಲಿಗೆ. ಆಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಸಿಟ್ಟನ್ನ ಸೇರಿಸ್ಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಗಟ್ಟಿಯಾಗಿ ಬೇಕೋ ಅಷ್ಟಿಗೆ ಕನ್ಸಿಸ್ಟೆಂಟಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡು ಒಂದು 5-10 ನಿಮಿಷ ನೆನೆಸ್ಬಿಟ್ಟು ಎಣ್ಣೆ ಕಾದ್ಮೇಲೆ ಅದನ್ನ ಎಣ್ಣೆಲಿ ಕರೆದ್ರೆ ಪಕೋಡ ರೆಡಿ ಆಗುತ್ತೆ. ನಾವು ತಿಂಡಿ ಎಲ್ಲ ಮುಗಿಸಿ ಎಲ್ಲ ತಿಂದ್ಕೊಂಡು ನಾವು ಹಾಸನ್ಗೆ ಹೊರಟ್ವಿ. ಬ್ರಾಸ್ಲೆಟು ನಾರ್ಮಲಾಗಿ ಮಣಿಗಳದೆಲ್ಲ ವಾಸ್ತುದಿರುತ್ತಲ್ಲ ಅದನ್ನ ತಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ರು. ಆದರೆ ಅದು ಸಕ್ಸಸ್ ಆಗಿರಲಿಲ್ಲ. ಅದು ಈ ಬರ್ಡೇಗೆ ಸಕ್ಸಸ್ ಆಯಿತು ಅಂತ ಅಂದ್ಬಿಟ್ಟು ನಾವು ಹಾಸನ್ಗೆ ಹೊರಟ್ವಿ. ಇದು ಬಂದುಬಿಟ್ಟು ಅಂದರೆ ಆಮೇಲೆ ಆಚಾರ್ಯರು ಇರ್ತಾರಲ್ಲ ಒಡವೆ ಮಾಡೋರು, ಅಲ್ಲೇನೇ ಮಾಡಿಸಿರೋ ಅಂಥದ್ದು ಇದನ್ನ. ಇದು ಹಾಸನಾಂಬ ಟೆಂಪಲ್ ಹತ್ರ ಇರೋವಂಥದ್ದು. ಹಾಸನಾಂಬ ಟೆಂಪಲನ್ನು ಹೋಗ್ಬಿಟ್ಟು ಒಂಥರ ತುಂಬಾ ಖುಷಿ ಆಗೋಯಿತು. ಆದರೂ ವರ್ಷದಲ್ಲಿ ಒಂದು ದಿವಸ ಎಷ್ಟು ರಶ್ ಇರುತ್ತೆ ಈ ಪ್ಲೇಸು. ಇವಾಗ ಎಷ್ಟು ಖಾಲಿ ಅನ್ನಿಸ್ತಿದೆ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು ನನಗೆ. ಇದೇ ಶಾಪು ಕಾಳಿಕಾಂಬ ಜ್ಯುವೆಲರ್ಸ್ ಅಂತ ಅಂದ್ಬಿಟ್ಟು ಇದರಲ್ಲಿ ಎಲ್ಲ ರೀತಿ ಕಲ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು ರೆಡಿನೇ ಮಾಡಿಕೊಡ್ತಾರೆ. ನೋಡಿ, ಓನ್ಲಿ ಪರ್ಟಿಕ್ಯುಲರ್ಗೆ ಈ ಮಣ್ಣಿಗೆ ಅಥವಾ ಆರೋಗ್ಯಕ್ಕೆ ವೆಲ್ತ್ಗೆ ಅಂತಲ್ಲ, ಎಲ್ಲದಕ್ಕೂ ಇದು ಯೂಸ್ ಆಗುವಂಥದ್ದು. ದುಡ್ಡಿಗೆ, ವಿದ್ಯೆಗೆ ಒರಿಜಿನಲ್ ಸ್ಟೋನ್ಸ್ನ ಹಾಕ್ಬಿಟ್ಟು ಇವರು ಅಫೋರ್ಡೆಬಲ್ ಪ್ರೈಸಲ್ಲಿ ಇವರು ಕೊಡ್ತಾ ಇರೋವಂಥದ್ದು. ಇದು ಓನ್ಲಿ ಒಂದೇ ಪರ್ಸನ್ ಮಾತ್ರ, ಪರ್ಟಿಕ್ಯುಲರ್ ಒಬ್ಬರು ಹಾಕ್ಕೊಂಡಿದ್ರೆ ಅಂದರೆ ಅವರೇ ಹಾಕೋಬೇಕು ಲೈಫ್ ಟೈಮು. ಯಾವುದೇ ರೀತಿ ವ್ಯಾಲಿಡಿಟಿ ಎಲ್ಲ ಏನೂ ಇರೋಲ್ಲ, ಲೈಫ್ ಟೈಮ್ ನಾವು ಯೂಸ್ ಮಾಡ್ಬೋದು. ಆಮೇಲೆ ಮೊದಲಿಗೆ ನನ್ನ ಹಸ್ಬೆಂಡ್ ಹಾಕಿದ್ದು ಮೂನ್ ಸ್ಟೋನ್ ಅಂತ ಹಾಕಿದ್ರು. ಅದು ಬಿಸಿಲಿಗಿಟ್ರೆ ಚಂದ್ರನ ಬೆಳಕಲ್ಲಿಟ್ಟರೆ ಅದು ರೀಚಾರ್ಜ್ ಆಗುತ್ತೆ ಅಂತ ಹೇಳಿದರು. ಈಗ ಅದನ್ನು ತೆಗ್ದುಬಿಟ್ಟು ಅವರು ಎಲ್ಲ ರೀತಿ ಎಲ್ಲದಕ್ಕೂ ಅಪ್ಲೈ ಆಗಬೇಕು ಆ ಥರ ಇವರು ಎಕ್ಸ್ಪ್ಲೇನ್ ಮಾಡಿದ್ರು. ಏನಂದರೆ ನೋಡಿ, ಇಲ್ಲೆಲ್ಲ ತೋರಿಸಿರೋದು ಒಂದು ಟೈಗರು. ಇದು ಬಂದ್ಬಿಟ್ಟು ಎನರ್ಜಿಗಂತೆ.
ನೆಗೆಟಿವ್ ಕಂಟ್ರೋಲ್ ಮಾಡುತ್ತಂತೆ. ಮತ್ತು ರೋಸ್ ಸ್ಪಾಟ್ಸ್ ಅಂತ, ಇದು ದ್ವೇಷ ಪಡ್ತಾ ಇರ್ತಾರಲ್ಲ ಅದರಿಂದ ಕಂಟ್ರೋಲ್ ಆಗುತ್ತಂತೆ. ರೆಡ್ ಗ್ರಾನೈಟ್ ಅಂತ, ಅದು ಬಂದ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಗೋಲ್ಡನ್ ಪೈಲೆಟು, ಮನಿ ಅಟ್ರ್ಯಾಕ್ಟ್ ಮಾಡೋವಂಥ ಎಷ್ಟೊಂದು ಮಣಿಗಳನ್ನ ಹಾಕಿದ್ದಾರೆ. ಓನ್ಲಿ ಒಬ್ಬರು ಮಾತ್ರನೇ ಇದನ್ನ ಹಾಕೊಂಡ್ಮೇಲೆ ಒಬ್ಬರೇ ಯೂಸ್ ಮಾಡಬೇಕು. ನೋಡಿ ಇದೆಯಲ್ಲ, ಇದು ತುಂಬ ಕೂಲಾಗಿ ಹ್ಯಾಂಡ್ಲು ಮಾಡೋಕ್ಕಂತ ಅಂದ್ಬಿಟ್ಟು, ಅಂದರೆ ಕೆಲ್ಸಕ್ಕೆ ಹೋಗೋರು ಹಾಕೊಂಡ್ರೆ ಒಳ್ಳೆಯದಂತೆ. ಅದು ವೆಲ್ತ್ಗೆ ತುಂಬ ಒಳ್ಳೆಯದಂತೆ. ಟೆನ್ಷನ್ ಜಾಸ್ತಿ ಇರುತ್ತಲ್ಲ ಅವರು. ಇದು ಬಂದುಬಿಟ್ಟು ಈ ಪೈಲೆಟ್ ಬಂದ್ಬಿಟ್ಟು ತುಂಬ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನ ಫುಲ್ಲು ಕ್ಲಿಯರ್ ಮಾಡುತ್ತಂತೆ. ಮತ್ತು ಇದು ಕ್ಲಿಯರ್ ಪಾಟ್ಸ್ ಅಂತ, ಇದನ್ನೆಲ್ಲ ತರಿಸೋದವ್ರು ಹಿಮಾಲಯದಿಂದ ಅಂತೆ, ಋಷಿಕೇಶದಿಂದ. ಮೊದಲಿಗೆ ಸ್ವಲ್ಪ ಸ್ಯಾಂಪಲ್ನ ತಂದೆ ಅವ್ರು ನೋಡಿದ್ರಂತೆ, ಅದು ಕ್ಲಿಕ್ ಆಗಿದೆ ಅವ್ರಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಓಡ್ತಾ ಇದೆ. ಇನ್ನೂ ಯಾರಿಗಾರು ಬೇಕಾದ್ರೆ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ರು. ನಿಮಗೆ ಫೀಲ್ ಆಗುತ್ತೆ ಅದು ಯಾವ ರೀತಿ ಇದೆ ಏನು ಅಂತ ಹಾಕೊಂಡ್ಮೇಲೆ. ಬಿಸಿಲು ನೀವು ಹೋಗಿದ ತಕ್ಷಣ ನಿಮ್ಮ ಸ್ಕಿನ್ಗೆ ಟಚ್ ಆದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಇದೆ ಅಂತ. ಮತ್ತು ನೀರಲ್ಲೆಲ್ಲ ಯೂಸ್ ಮಾಡ್ಬೋದಂತೆ ಇದನ್ನ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಅಲ್ಲೇ ಗಣಪತಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಕೈಯೆಲ್ಲ ಮುಟ್ಕೊಂಡು ಸೇವಾ ಟ್ರಸ್ಟ್ ಅಂದರೆ ಸೇವಾದೇನೋ ಪೂಜೆ ಎಲ್ಲ ನಡೀತಿತ್ತು ಅಂದ್ಬಿಟ್ಟು ಅಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆನ ಕೊಟ್ಬಿಟ್ಟು ನಾವು ಮನೆಗೆ ಬಂದುಬಿಟ್ಟು ಸಿಂಪಲಾಗಿ ನಾರ್ಮಲಾಗಿ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡಿದ್ವಿ ನಾರ್ಮಲಾಗಿ ಮನೆಯವರೇ. ಅಂದರೆ ನನ್ನ ಮಗಳು ಕೇಕ್ ಕಟ್ ಮಾಡೋಷ್ಟರಲ್ಲಿ ಚೆರೀಸ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಆಗಲೇ ಬಂದು ಚೆರೀಸ್ನ ತೊಗೊಂಡು ತಿನ್ಕೊಂಡೇ ಬಿಟ್ಲು ನಾವು ಸೆಲೆಬ್ರೇಷನ್ ಮಾಡೋಷ್ಟರಲ್ಲಿ. ಇದಿಷ್ಟು ನಂದು ಅಂದರೆ ನನ್ನ ಹಸ್ಬೆಂಡು ಬರ್ತ್ಡೇ ವ್ಲಾಗ್ ಆಗಿತ್ತು. ಅಂದರೆ ಗಿಫ್ಟು ಅಂದರೆ ಅವ್ರಿಗೆ ಇಷ್ಟಪಟ್ಟಿರೋ ಅಂಥ ಗಿಫ್ಟನ್ನ ಕೊಡಿಸ್ಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಆದ್ದರಿಂದ ಆ ಗಿಫ್ಟನ್ನ ಕೊಡಿಸಿದ್ದೀನಿ. ಅಂದರೆ ಅವ್ರ ಕೈಗೆ ಹಾಕಿದ್ದಾರೆ ಆಲ್ರೆಡಿ. ಇನ್ನೂ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ. ಒನ್ಸ್ ಅಗೇನ್ ಹ್ಯಾಪಿಯೆಸ್ಟ್ ಬರ್ಡೇ ಟು ಯು ಮೈ ಡಿಯರ್ ಹಸ್ಬೆಂಡ್. ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರಿ. ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ ಈ ವರ್ಷ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.